ನಮ್ಮ ಚಾನಲ್ ಮ್ಯಾಗ ಕಾಪಿರೈಟ್ ಸ್ಟ್ರೈಕ್. ಈ ಕಾಪಿರೈಟ್ ಸ್ಟ್ರೈಕ್ ಎಂಬ ಭೂತ ನಮ್ಮ ಚಾನಲ್ ಮೇಲೆ ಬತ್ತು. ನನ್ನ ಚಾನಲ ಪೂರ್ತಿ ಡೆತ್ ಆಯ್ತು, ಪೂರ ಓಡೋಕ್ಕಾಗಲಿಲ್ಲ, ವಿಡಿಯೋಗಳು ಕಪ್ಪು ಚಿಕ್ಕೆ ಇದ್ದಂಗೆ. ಹಿಂಗಾಗಿ ಚಾನಲ್ ಗ್ರೋ ಆಗೋದಿಲ್ಲ. ಏನು ಇಷ್ಟೊಂದು ವಿಡಿಯೋ ಹಾಕೋರು ಏನು ವಿಡಿಯೋ ನೋಡ್ತಾ ಇಲ್ಲ, ವ್ಯೂಸ್ ಬರಾಗ್ತಿಲ್ಲ, ಮತ್ತು ಯಾಕೆ ವಿಡಿಯೋ ಹಾಕಬೇಕು? ಸುಮ್ಮನೆ ಹೋಗಿ ವಿಡಿಯೋ ಮಾಡ್ಕೊಂಬರ್ಬೇಕು, ವಿಡಿಯೋ ಮಾಡ್ಕೊಂಬರೋಣ, ಅದನ್ನ ಎಡಿಟ್ ಮಾಡಬೇಕು, ಮತ್ತು ಎಡಿಟ್ ಮಾಡಿಸ್ಬೇಕು, ಮತ್ತು ಅಪ್ಲೋಡ್ ಮಾಡಬೇಕು. ಎಲ್ಲಿದೆ ಮಂಡ ತಲೆ ಬಿಸಿ ಇದನ್ನು. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಇವತ್ತಿನ ದಿವಸ ನೋಡ್ರಿ, ನಮ್ಮ ಚಾನಲ್ ಸ್ಟಾರ್ಟ್ ಆಗಿ 4 ಇಯರ್ಸ್ ಆಯ್ತು. ಈ 4 ವರ್ಷದಾಗ ನಮ್ಮ ಚಾನಲ್ ಸಕ್ಸಸ್ಫುಲ್ ಆಗೈತೆ ಇಲ್ಲವೋ, ಮತ್ತು ನಾ ಮಾಡಿದ ತಪ್ಪೇನಂತ ಈ ವಿಡಿಯೋದಾಗ ನಾನು ನಿಮಗೆ ಹೇಳ್ತಾಗ್ತೀನಂತ. ಬರ್ರಿ, ನಮ್ಮ ಚಾನಲ್ ಹೊಸ್ದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ಸ್ನೇಹಿತರೆ, ಮೊದಲೇದಾಗಿ ಹೇಳ್ಬೇಕಾದ್ರೆ ರೀ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಯಾವಾಗ ಮತ್ತು ಯಾವ ಉದ್ದೇಶಕ್ಕೆ ಎಂಬುದು ನಾನು ನಿಮ್ಗೆ ಹೇಳ್ತೀನಂತ, ಒಂದೊಂದು ಪಾಯಿಂಟ್ಗಳು ಹೇಳ್ಕೊತ ಹೋಗ್ತೀನಂತ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು 23 ಏಪ್ರಿಲ್ 2022. 23 ಏಪ್ರಿಲ್ 2022ರಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಮೊದಲೇದಾಗಿ. ಮತ್ತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಹೆಸರು ಏನಿತ್ತಂದ್ರೆ ರೀ, ಉದಯ ಉತ್ತರ ಕರ್ನಾಟಕ ಲಾಗ್ಸ್ ಅಂತಿರಲಿಲ್ಲ. ನನ್ನ ಹೆಸರಿದ್ದು ಸಚಿನ್ ಜಮಖಂಡಿ ಹೆಸರಿಂದ ಪ್ರಾರಂಭ ಮಾಡಿದ್ನಿ. ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಏನು ಕಾರಣ ಅಂದ್ರೆ ರೀ, ಮೇನ್ ಉದ್ದೇಶ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ದಿಂದ ಮನಸ್ಸಿಗೆ ನೋವಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಲಿ ಎಂಬ ಉದ್ದೇಶದಿಂದ ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಿ. ಸ್ಟಾರ್ಟ್ ಮಾಡಿದ ಬಳಿಕ ಫಸ್ಟ್ ಹೆಸರಿಟ್ಟಿದ್ದು ಸಚಿನ್ ಜಮಖಂಡಿ ಅಂತ ನಮ್ಮ ಚಾನಲ್ ಹೆಸರಿಟ್ಟು ನಾನು ಸ್ಟಾರ್ಟ್ ಮಾಡಿದ್ನಿ 23 ಏಪ್ರಿಲ್ 2022ರಾಗ. ಸ್ಟಾರ್ಟ್ ಮಾಡಿದ ಬಳಿಕ ಫಸ್ಟ್ ನಾವು ವಿಡಿಯೋ ಹಾಕಿದಂದ್ರೆ ರೀ, ಶ್ರೀ ಹನುಮಾನ್ ಟೆಂಪಲ್ ತುಳಸಿಗಿರಿ, ನಮ್ಮ ಬಾಗಲಕೋಟೆ ಜಿಲ್ಲೆ ತುಳಸಿಗಿರಿ ಐತ್ರಿ, ಕ್ಷೇತ್ರ ತುಳಸಿಗಿರಿ, ಅಲ್ಲಿ ಹನುಮಾನ್ ಟೆಂಪಲ್ ಐತ್ರಿ. ಆ ಹನುಮಾನ್ ಟೆಂಪಲ್ದು ವಿಡಿಯೋ ಮಾಡಿದ್ನಿ. ಅದರ ನಂತರ ಏನೈತಿ ಬಾಗಲಕೋಟೆ ಮ್ಯೂಸಿಯಂ ವಿಡಿಯೋ ಮಾಡಿದ್ನಿ. ಇದೇ ರೀತಿ ವಿಡಿಯೋಗಳು ಮಾಡ್ತಾ ಆಗ್ತಾ ಹೋಗ್ತಾ ಒಂದು 23 ವಿಡಿಯೋ ಹಾಕಿದ್ದೀನಿ ರೀ. 23 ವಿಡಿಯೋ ಹಾಕಿದ ಬಳಿಕ ಮನಸ್ಸಿಗೆ ಸ್ವಲ್ಪ ಮತ್ತೆ ಇದನ್ನು ಹಾಕತ್ತು. ಏನು ಹಾಕತ್ತಂದ್ರೆ, ಏನು ಇಷ್ಟೊಂದು ವಿಡಿಯೋ ಹಾಕೋರು ಏನು ವಿಡಿಯೋ ನೋಡ್ತಾ ಇಲ್ಲ, ವ್ಯೂಸ್ ಬರಾಗ್ತಿಲ್ಲ, ಮತ್ತು ಯಾಕೆ ವಿಡಿಯೋ ಹಾಕಬೇಕು? ಸುಮ್ಮನೆ ಹೋಗಿ ವಿಡಿಯೋ ಮಾಡ್ಕೊಂಬರೋಣ, ಅದನ್ನ ಎಡಿಟ್ ಮಾಡಬೇಕು, ಮತ್ತು ಎಡಿಟ್ ಮಾಡಿಸ್ಬೇಕು, ಮತ್ತು ಅಪ್ಲೋಡ್ ಮಾಡಬೇಕು. ಎಲ್ಲಿದೆ ಮಂಡ ತಲೆ ಬಿಸಿ ಇದನ್ನು ಬೇಡ ಅಂತ ಬಿಟ್ಟು ಮುಂದೇನತ್ತಂದ್ರೆ 2 ವರ್ಷ ಬಿಟ್ನಿ. ಈ 2 ವರ್ಷದಾಗ ಒಂದು ವಿಡಿಯೋ ವೈರಲ್ ಆಯಿತು. ಯಾವುದಂದ್ರೆ ಐಸ್ ಕ್ರೀಮ್ ವಿಡಿಯೋ ರೀ, ಮನ್ಯಾಗ ಮಾಡಿದ ಐಸ್ ಕ್ರೀಮ್ ವಿಡಿಯೋ. ಅದು 5.5 ವ್ಯೂಸ್ ಬತ್ತು, ಅದು ಚಲೋ ಬತ್ತು. ವಿಡಿಯೋ ಹಾಕಿದ ತಕ್ಷಣ ಓಡಿಲ್ಲ. ವಿಡಿಯೋ ಹಾಕಿದ ಒಂದು 5-6 ತಿಂಗಳು 7-8 ತಿಂಗಳು ವಿಡಿಯೋ ಓಡ್ತಿರೋದು. 5.5 ಬತ್ತು. 5.5 ಅನ್ನೋ ಮನಗನ ಖುಷಿ ಆಯಿತು, ವಿಡಿಯೋ ಓಡ್ತಲ್ಲಪ್ಪ ಅಂತ. ಆದ್ರೆ ವಿಡಿಯೋ ನಾನು ಹಾಕ್ತಿದ್ನಿ ಯಾವಾಗ್ರೊಮ್ಮೆ, 1 ವರ್ಷಕ್ಕೊಮ್ಮೆ, 7-8 ತಿಂಗಳಿಗೊಮ್ಮೆ ವಿಡಿಯೋಗಳು ಹಾಕ್ತೀನಿ. ಈಗ ಸ್ನೇಹಿತರೆ, ಎರಡನೇದಾಗಿ ಹೇಳ್ಬೇಕಂದ್ರೆ, 2 ವರ್ಷ ನಾನು ಯಾಕೆ ಚಾನಲ್ ಗ್ಯಾಪ್ ಮಾಡಿದ್ನಿ ಮತ್ತು ವಿಡಿಯೋ ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದ್ನಿ ಎಂಬುದು ನಾನು ಹೇಳ್ತೀನಂತ. ಬರ್ರಿ, ಈಗ ನೋಡಿರಿ, 2 ವರ್ಷ ಗ್ಯಾಪ್ ಯಾಕೆ ಮಾಡಿದ್ನಿ ಅಂದರೆ, ವಿಡಿಯೋಗಳು ವೈರಲ್ ಆಗ್ತಿರಲಿಲ್ಲ. ಬೇಜಾರಾಗಿ ಸುಮ್ಮನೆ ಎಡಿಟ್ ಮಾಡ್ಕೊಂಬರ್ಬೇಕು, ಎಡಿಟ್ ಮಾಡ್ಕೊಂಬರೋಣತಿ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ವಿಡಿಯೋ ಓಡಲಿಲ್ಲ ಅಂದ್ರೆ ಮನಸ್ಸಿಗೆ ಬೇಜಾರಾಕೈತು. ಈಗ ಬಿಟ್ಬಿಟ್ನಿ. ಬಿಡೋಣತಿ ಮನ್ಯಾಗ ಅಪ್ಪಾರೋ ಅವಾರೇನಂದ್ರು, ಸುಮ್ಮನೆ ಐತಪ್ಪ ಚಾನಲ್ ಐತಿ, ಸುಮ್ಮನೆ ಎದಕ್ಕೆ ಅದನ್ನ ಹಂಗೆ ಬೀಳಿಸ್ತಿ, ಸುಮ್ಮನೆ ನೀನು ಏನು ಮಾಡ್ತೀವಿ ಅದನ್ನು ಹಾಕೋತೋಗು. ಈಗ ಎಲ್ಲರೂ ಓದಿದ್ರೆ ಟ್ರಾವೆಲ್ದು ಎಲ್ಲರೂ ಓದಿದ್ರೆ ಅದನ್ನು ಹಾಕೋತೋಗು, ಮನೆಯಾಗ ಏನಾರ ಕಾರ್ಯಕ್ರಮದ ಅದನ್ನು ಹಾಕೋತೋಗು, ಒಟ್ಟು ಹಾಕೋತೋಗು. ಸಪೋರ್ಟಾಗಿ ನಾನು ಇರ್ತೀನಿ, ನಾನು ಅಡುಗೆ ಮಾಡ್ತೀನಿ, ನೀ ವಿಡಿಯೋ ಮಾಡೋಷ್ಟು ಮಾಡು, ನೀ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಷ್ಟು ಮಾಡು, ನಾನು ನಿನಗೆ ಪೂರ್ತಿ ಸಪೋರ್ಟಾಗಿರ್ತೀನಿ ಅಂತ ಅಪ್ಪಾರಂದರು. ಅಪ್ಪಾರು ಸಪೋರ್ಟಾಗಿರ್ತೀನಿ ಅಂತ ಅಂದಿದ್ದಕ್ಕೆ ಅವರು ಅಡುಗೆ ವಿಡಿಯೋಗಳು ಸ್ಟಾರ್ಟ್ ಮಾಡಿದ್ರು, ಅಡುಗೆ ಮಾಡಕತ್ತರು. ಅವ್ರು ಅಡುಗೆ ಮಾಡಕತ್ತನ ನಾನು ಏನು ಮಾಡಿದ್ನಿ, ಮನಸ್ಸಿಗೆ ಇಷ್ಟ ಇರಲಿಲ್ಲ ಏನಪ್ಪ ಅಂತಂದು ಅಡುಗೆ ಮಾಡಕತ್ತರು. ಅವಾಗ ಅಡುಗೆ ಮಾಡೋಕೆ ಇದು ಯಾಕೋ ಸಚಿನ್ ಜಮಖಂಡಿ ಯಾಕೋ ನನಗೆ ಬರೋಬ್ಬರ ಅನ್ಸತ್ತಿಲ್ಲ, ಹೆಸರು ಚೇಂಜ್ ಮಾಡೋಣ ಹೆಸರು ಚೇಂಜ್ ಮಾಡಿದ್ವಿ. ಯಾವ ಹೆಸರು ಬತ್ತಂದ್ರೆ ಉದಯ ಉತ್ತರ ಕರ್ನಾಟಕ ಲಾಗ್ಸ್. ಈ ಉದಯ ಉತ್ತರ ಕರ್ನಾಟಕ ಲಾಗ್ಸ್ ಉದಯ ಎಂಬುದು ಅದು ಏನಂತಾರೆ, ನನ್ನ ಮಗನ ಹೆಸರು. ನನ್ನ ಹೆಸರಲ್ಲೇ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಸಕ್ಸಸ್ಫುಲ್ ಅನ್ನಿಸಲಿಲ್ಲ. ನನ್ನ ಮಗನ ಹೆಸರಲ್ಲೇ ಸ್ಟಾರ್ಟ್ ಮಾಡೀನಿ, ಉದಯ ಉತ್ತರ ಕರ್ನಾಟಕ ಲಾಗ್ಸ್. ಈ ನನ್ನ ಮಗನ ಹೆಸರಲ್ಲೇ ಸ್ಟಾರ್ಟ್ ಮಾಡಿದ್ರಲ್ಲ, ಸ್ಟಾರ್ಟ್ ಮಾಡಿದ ಬಳಿಕ ಅಪ್ಪಾರು ವಿಡಿಯೋ ಮಾಡೋಕೆ ಬರಕತ್ತರು. ಅಪ್ಪಾರು ಅಂದರು, ನೀ ಒಟ್ಟು ಐತೀನಿ, ಸುಮ್ಮನೆ ವಿಡಿಯೋ ಮಾಡ್ಕೊತಾವ್ನಿ, ನಾ ಅಡುಗೆ ಮಾಡ್ತೀನಿ, ನೀ ವಿಡಿಯೋ ಮಾಡ್ಕೊತಾವ, ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು, ಅದು ಓಡಲಿ ಬಿಡಲಿ ಅದ್ರ ಬಗ್ಗೆ ತಲೆ ಕೆಡ್ಸೋಲ್ಲ. ಅದ್ರ ಹಿಂದೆ ಹೊಟ್ಟೆ ಅಂತಾರೆ, ಅತ್ತ ಕಡೆ ಒಟ್ಟು ಇದು ಮಾಡೋಕೆ ಗಮನ ಕೊಡೋಲ್ಲ, ಸುಮ್ಮನೆ ಹಾಕೋತೋದು ವಿಡಿಯೋ. ಹಂಗೆ ಮಾಡಿದ್ರು. ಅಪ್ಪಾರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ತಮ್ಮ ವಾಯ್ಸ್ ಅವ್ರು ಕೊಡಕತ್ತರು, ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು. ನಾ ವಿಡಿಯೋ ಮಾಡಕತ್ತನ. ಅಪ್ಪಾರ ಏನೋ ವಿಡಿಯೋ ಮಾಡಕತ್ತರು, ಒಂದೊಂದು ವಿಡಿಯೋಗಳು ಹಂಗೆ ಓಡಾಕತ್ತು, ಸಣ್ಣಂಗೆ ಹಂಗೆ ಬರಕತ್ತು. ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋದ್ನಿ.
ವಿಡಿಯೋಗಳು ಓಡಾಕತ್ತು. ನಮ್ಮ ಆತ್ಮೀಯ ಸ್ನೇಹಿತರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಭಾರಿ ಚಂದ ಅಂತ ಸಪೋರ್ಟ್ ಮಾಡಕತ್ತರು. ಅಪ್ಪಾಜಿ ಅಂತ ನಮ್ಮ ಎಲ್ರಿಗೂ ಇಷ್ಟ ಆಕತ್ತರು. ನಮ್ಮ ಯೂಟ್ಯೂಬ್ ಚಾನಲ್ದಾಗ ಪ್ರತಿಯೊಬ್ಬರು ಕೂಡ ಅಪ್ಪಾಜಿ ವಿಡಿಯೋ ಮಾಡ್ತಾರೆ ಅಂತಂದು ವಯಸ್ಸಾದವರು ಒಂದು 62 ವಯಸ್ಸಿನವರು ವಿಡಿಯೋ ಮಾಡ್ತಾರೆ, ಅಡುಗೆ ಮಾಡ್ತಾರೋ ಅವ್ರು ವಿಡಿಯೋ ನೋಡ್ಬೇಕಂತ ಸಾಕಷ್ಟು ಜನ ಪೂರ್ತಿ ಸಪೋರ್ಟ್ ನೀಡಕತ್ತರು. ನಮ್ಮ ಚಾನಲ್ ತುಂಬ ಚೆನ್ನಾಗಿ ಓಡಾಕತ್ತು. ಆಮೇಲೆ ಅದರದ ಇದು ಮಾಡಕತ್ತಾರೆ, ಲೈವ್ ಮಾಡತ್ತರು. ಎಲ್ಲರೂ ಅಲ್ಲಿ ಸ್ವಲ್ಪ ಲೈವ್ ಮಾಡತ್ತಿದ್ರು. ನಮ್ಮ ಆತ್ಮೀಯ ಸ್ನೇಹಿತರು, ಅಕ್ಕ ತಂಗಿರು ಮತ್ತು ಬ್ರದರ್ಸ ಅವ್ರ ಲೈವ್ ಮಾಡಕತ್ತ. ನಾನು ಅವ್ರ ಇದಕ್ಕೊಂದು ಲೈವ್ಗೆ ಹೋದ್ನಿ. ಲೈವ್ ಹೋಗೋಣ ಏನೈತಿ ಅವ್ರ ಲೈವ್ದಾಗ ನೋಡಿದ್ನಿ. ಆವಾಗ ನನಗೊಂದು ಪ್ಲ್ಯಾನ್ ಬತ್ತು, ವಿಚಾರ ಬತ್ತು, ನಾನು ಲೈವ್ ಮಾಡಿದ್ರೆ ಹೆಂಗಿರ್ತದತ್ತ ಅದೇ ರೀತಿ ಅಂತ ಮಾಡ್ಕೊತೊಂಟಿ. ಅದು ಪೂರ್ತಿ ಲೈವ್ ಮಾಡಕತ್ತೀನಿ. ಲೈವ್ ಮಾಡಕತ್ತಾನ ಸಪೋರ್ಟ್ ಭಾರಿ ಚಂದ ಸಿಕ್ತು. ಸಪೋರ್ಟ್ ಭಾರಿ ಚಂದ ಸಿಗಾಕತ್ತಾನ. ಚಾನಲ್ ಗ್ರೋ ಆಗ್ತಾ ಬತ್ರಿ. ಇನ್ನು ಮೂರನೇ ಪಾಯಿಂಟ್ ಏನಂದ್ರೆ ನಾನು ಮಾಡಿದ ತಪ್ಪು ರೀ. ನಾ ಏನು ತಪ್ಪು ಮಾಡಿದ್ನಿ? ಚಾನಲ್ ಓಡಾಕತ್ತೈತಿ, ಗ್ರೋ ಆಗಾಕತ್ತೈತಿ. ಆದರೂ ನಾ ಏನು ತಪ್ಪು ಮಾಡಿದ್ದೀನಿ ರೀ, ನಮ್ಮ ಚಾನಲ್ ಮ್ಯಾಗ ಕಾಪಿರೈಟ್ ಸ್ಟ್ರೈಕ್. ಈ ಕಾಪಿರೈಟ್ ಸ್ಟ್ರೈಕ್ ಎಂಬ ಭೂತ ನಮ್ಮ ಚಾನಲ್ ಮೇಲೆ ಬತ್ತು. ಅದು ಯಾಕೆ ಬತ್ತಂತ ಹೇಳ್ತೀನಿ ಅಂತ. ಸ್ನೇಹಿತರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಓಡಾಕತ್ತಿತ್ತು. ಅಪ್ಪಾರು ವೀಡಿಯೋ ಮಾಡತ್ತಿದ್ರು, ವಿಡಿಯೋದಾಗ ಅಡುಗೆ ಮಾಡತ್ತಿದ್ರು. ಅಪ್ಪಾರು ಅಡುಗೆ ಮಾಡಕತ್ತ ನಾನು ವೀಡಿಯೋ ಮಾಡತ್ತಿದ್ದೀನಿ. ತುಂಬ ಚೆನ್ನಾಗಿ ಓಡ್ತಾ ಬತ್ತು. 3 ಚೂಡ ಆತ ವಿಡಿಯೋ ತುಂಬ ಚೆನ್ನಾಗಿ ಓಡ್ತು, ಸೂಪರ್ ಹಿಟ್ ಆಯ್ತು. ಹಿಂಗೆ ಓಡ್ತಾ ಏನಾಯ್ತಂದ್ರೆ ಆಗಸ್ಟ್ 2024ಕ್ಕೆ ನಮ್ಮ ಭಾರತ ತಂಡ T20 ವರ್ಲ್ಡ್ ಕಪ್ ವಿನ್ ಮಾಡ್ಕೋತು, ಗೆತ್ತು. ಆ ಗೆದ್ದು ಖುಷಿಯೊಳಗೆ ಏನೈತಿ, ಆ ಇನ್ಸ್ಟಾಗ್ರಾಮ್ದಾಗ ಎಲ್ಲ ಕಡೆ ವೀಡಿಯೋಗಳು ಹಾಕಿದರು. ಇಂಡಿಯನ್ ಕ್ರಿಕೆಟ್ ಟೀಮ್ದವರು, ICCದವರು ವೀಡಿಯೋಗಳು ಹಾಕಿದರು. ಆವಾಗ ಏನೈತಿ, ನಾನು ಆ ಇನ್ಸ್ಟಾಗ್ರಾಮ್ದಿಂದ ವೀಡಿಯೋ ತೊಗೊಂಡು ಎಡಿಟ್ ಮಾಡಿದ್ನಿ. ಆ ವಿಡಿಯೋ ಎಡಿಟ್ ಮಾಡಿ ನಮ್ಮ ಚಾನಲ್ದಾಗ ಉದಯ ಉತ್ತರ ಕರ್ನಾಟಕ ಲಾಗ್ ಚಾನಲ್ದಾಗ ಅಪ್ಲೋಡ್ ಮಾಡಿದ ಬಳಿಕ ಅದಕ್ಕೆ ಏನು ಸ್ಟ್ರೈಕ್ ಬರಲಿಲ್ಲ, ಅದಕ್ಕೇನು ಬರಲಿಲ್ಲ. ಹಿಂದೊಂದು ಸಾಂಗ್ ಅಂತ ಇಟ್ಟಿನಿ, ಭಾರಿ ಚಂದ ಬತ್ತು. 2 ದಿನ ವೀಡಿಯೋ ಓಡ್ತು, 3 ದಿನ ವೀಡಿಯೋ ಓಡ್ತು, 4 ದಿನ ವೀಡಿಯೋ ಓಡ್ತು. 5ನೇ ದಿನಕ್ಕೆ ಮಧ್ಯಾಹ್ನ 1 ಗಂಟೆಗೆ ಕಾಪಿರೈಟ್ ಸ್ಟ್ರೈಕ್ ಬತ್ತು. ಕಾಪಿರೈಟ್ ಸ್ಟ್ರೈಕ್ ಬರೋಣ. ಯಾಕೆ ಕಾಪಿರೈಟ್ ಸ್ಟ್ರೈಕ್ ಬತ್ತು? ನಾ ಏನು ತಪ್ಪು ಮಾಡೀನಿ? ನಂದೇ ವೀಡಿಯೋಗಳದಾವಲ್ಲ, ಯಾಕೆ ಸ್ಟ್ರೈಕ್ ಬತ್ತತ್ತ ನಾ ಇಮೇಲ್ ಓಪನ್ ಮಾಡಿದಾಗ ಅಲ್ಲಿ ಗೊತ್ತಾಯ್ತು. ನಾನು ಇನ್ಸ್ಟಾಗ್ರಾಮ್ದಿಂದ ಇಂಡಿಯಾದರು ವರ್ಲ್ಡ್ ಕಪ್ ಗೆದ್ದಿದ್ದನ್ನು ಹಾಕ್ಕೊಂಡಿದ್ದಕ್ಕೆ ಅವರು ನನಗೆ ನನ್ನ ಚಾನಲ್ ಮ್ಯಾಗ ಸ್ಟ್ರೈಕ್ ಕೊಟ್ಟಾರತ್ತಂದು. ಇನ್ನು ಸ್ಟ್ರೈಕ್ ಕೊಟ್ಟಾರೆ ಏನು ಮಾಡಬೇಕಪ್ಪ? ಪೂರ್ತಿ ಗೊಂದಲ ಆಯ್ತು. ವಿಡಿಯೋರೇ ಡಿಲೀಟ್ ಮಾಡ್ಯಾರ. ಇನ್ನು ಕಾಪಿರೈಟ್ ಸ್ಟ್ರೈಕ್ ಬಂದೈತಿ. ಈ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನು ಮಾಡೋದು? ಮುಂದೆ ಏನು ಮಾಡೋಕ್ಕೆ ಬರೋದಿಲ್ಲ. 3 ತಿಂಗಳವರೆಗೂ ಅದು ಶಿಕ್ಷೆ ಏನೈತಿ, ಪನಿಷ್ಮೆಂಟ್ ನಾವು ಅನುಭವಿಸಲೇಬೇಕು. ಆಯ್ತು ಬಿಡಿ, 3 ತಿಂಗಳ ಮಟ್ಟ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ ವಿಡಿಯೋ ಅಂತ ನಂದಲ್ಲ, ಅದು ಬೇರೆಯವ್ರ ವಿಡಿಯೋ. ಬೇರೆ ವಿಡಿಯೋ ಅದನ್ನ ಎಡಿಟ್ ಮಾಡಿ ಹಾಕ್ಕೊಂಡು ಅಂದರು, ಅದು ಬೇರೆ ವಿಡಿಯೋ. ಅವ್ರು ಸ್ಟ್ರೈಕ್ ಕೊಟ್ಟಾರು. ಅವ್ರು ಸ್ಟ್ರೈಕ್ ಕೊಟ್ಟ ಬಳಿಕ ಏನು ಮಾಡೋದು ಮುಂದಕ್ಕೆ? ಆಮೇಲೆ ಏನಾತಂದ್ರೆ, ಇರ್ಲಪ್ಪ ಕಾಪಿರೈಟ್ ಸ್ಟ್ರೈಕ್ ತೊಗೊಂಡು ಹೇಳ್ತೀನಿ ರೀ, ನನ್ನ ಚಾನಲ ಪೂರ್ತಿ ಡೆತ್ ಆಯ್ತು. ಪೂರ ಓಡೋಕ್ಕಾಗಲಿಲ್ಲ ವಿಡಿಯೋಗಳು. ಎಲ್ಲ ವಿಡಿಯೋಗಳು ಬರೀ 10, 5 ಬರೀ ಯಾವುದೇ ವಿಡಿಯೋಗಳು ಓಡಾಗ್ತಿಲ್ಲ. ಇನ್ನೇನು ಮಾಡಪ್ಪ ಅಂತಂದು ವಿಚಾರ ಮಾಡೋ ಮುಂದೆ ಹೆಂಗೋ 3 ತಿಂಗಳು ಕಳೀತು. 3 ತಿಂಗಳು ಹೋದ ಬಳಿಕ ಏನೈತಿ, ಕಾಪಿರೈಟ್ ಸ್ಟ್ರೈಕ್ ರಿಮೂವ್ ಆಯ್ತು. ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ, ಯಾವುದೇ ಇದ್ದರೂ ನಿಮ್ಮದೇ ಚಾನಲ್ ಒಳಗೆ ನಿಮ್ಮದೇ ವಿಡಿಯೋ ಹಾಕ್ರಿ, ನಿಮ್ಮ ವೈಯಕ್ತಿಕ ವಿಡಿಯೋ ಹಾಕ್ರಿ. ಬೇರೆ ವಿಡಿಯೋ ತಂದು ಹಾಕಕ್ಕೆ ಹೋಗ್ಬೇಡ್ರಿ. ಬೇರೆ ವಿಡಿಯೋ ಹಾಕೋದ್ರಿಂದ ಚಾನಲ್ ಮ್ಯಾಗ ಕಾಪಿರೈಟ್ ಸ್ಟ್ರೈಕ್ ಬತ್ತಂದ್ರೆ 3 ತಿಂಗಳ ಮಟ್ಟ ಚಾನಲ್ ಅಂತ ಗ್ರೋ ಆಗೋದಿಲ್ಲ. ಕಾಪಿರೈಟ್ ಸ್ಟ್ರೈಕ್ ಚಾನಲ್ ಇರ್ತಿ. ನಾವು ವಿಡಿಯೋ ಡಿಲೀಟ್ ಮಾಡಿದ್ರು ಕೂಡ ಕಾಪಿರೈಟ್ ಸ್ಟ್ರೈಕ್ ನಮ್ಮ ಚಾನಲ್ ಇರ್ತಿ. ಇದರಿಂದ ಚಾನಲ್ ಗ್ರೋ ಆಗೋದಿಲ್ಲ. ಅದೊಂದು ರೀತಿ ನಮ್ಮ ಚಾನಲ್ನಾಗ ಕಪ್ಪು ಚಿಕ್ಕೆ ಇದ್ದಂಗೆ. ಹಿಂಗಾಗಿ ಚಾನಲ್ ಗ್ರೋ ಆಗೋದಿಲ್ಲ. ಚಾನಲ್ ಪೂರ್ತಿ ಇದನ್ನಾಗ್ಬಿಡುತ್ತೆ. ಪೂರ್ತಿ ಮುಂದೆ 3 ತಿಂಗಳೇನು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಲಾಸ್ಟ್ ವೀಕ್ನಾಗ ಕಾಪಿರೈಟ್ ಸ್ಟ್ರೈಕ್ ರಿಮೂವ್ ಆಯ್ತು. ರಿಮೂವ್ ಆಗೋಣ ಭಾಳ ಖುಷಿ ಆಯಿತು. 4ನೇ ಪಾಯಿಂಟ್ ಏನಂದ್ರೆ, ನನ್ನ ಚಾನಲ್ ಮೊನಿಟೈಸ್ ಯಾವಾಗಾಯಿತು ಮತ್ತು ಯಾವ ರೀತಿ ಮಾಡ್ಕೊಂಡು ಅದನ್ನು ನಾನು ಹೇಳ್ತೀನಿ. ಈಗ ನಮ್ಮ ಚಾನಲ್ ಮೊನಿಟೈಸ್ ಆಗ್ಬೇಕಾದ್ರೆ ಮೇನ್ ಮುಖ್ಯ ಕಾರಣ ಲೈವ್. ಮತ್ತು ಅದಲ್ಲದ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರು ಇವರೆಲ್ಲ ಸಪೋರ್ಟ್ದಿಂದ ನನ್ನ ಚಾನಲ್ ಮೋನೋ ಆತ್ರಿ. ಪ್ರತಿದಿನ ಸಂಜೆ ಮುಂದೆ 7 ಗಂಟೆಗೆ ಬಿಡಲಾರ್ದಂತ ಲೈವ್ ಮಾಡ್ತೀನಿ. ಲೈವ್ದಾಗ ಏನೈತಿ, ಆ ಲೈವ್ ಏನೈತಿ 1 ತಾಸು, 2 ತಾಸು, ಒಮ್ಮೆ 3 ತಾಸು ಗಂಟಲೆ ಲೈವ್ ಮಾಡ್ತೀನಿ. ಆ ಲೈವ್ ಒಳಗೆ ಏನೈತಿ, ನಮ್ಮ ಆತ್ಮೀಯ ಸ್ನೇಹಿತರು ಸಪೋರ್ಟ್ ಮಾಡ್ತಿದ್ರು. ಬಂದು ಅಕ್ಕ ತಂಗಿರು ಮತ್ತು ಅಂತಂಬರು ಸಪೋರ್ಟ್ ಮಾಡ್ತಿದ್ರು. ಏನೈತಿ, ನಾವು 1 ತಾಸು ಇದ್ನಂದ್ರೆ ಕೆಲವೊಬ್ಬರು 1 ತಾಸುವರೆಗೂ ಇದ್ದು ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಇದರಿಂದ WH ಜಾಸ್ತಿ ಬರ್ತಿತ್ತು. WH ಜಾಸ್ತಿ ಬರೋದ್ರಿಂದ ಬರ್ತಾ WH ಆಯ್ತು. ಈಗ ಚಾನಲ್ ಮೋನೋ ಆಗ್ಬೇಕಾರೆ 4,000 ವಾಚ್ ಅವರ್ ಆಗಿರಬೇಕು, 1,000 ಸಬ್ಸ್ಕ್ರೈಬ್ ಆಗಿರಬೇಕು. ಅಂದಾಗ ಚಾನಲ್ ಮೋನೋ ಆಕತ್ತೆ. 1,000 ಸಬ್ಸ್ಕ್ರೈಬ್ ಹತ್ರ ಆಗಿತ್ತು.
ಆದರೆ WH ವಾಚ್ ಅವರ್ 4,000 ಆಗಿದ್ದಿಲ್ಲ. ಮತ್ತು 500 ಸಬ್ಸ್ಕ್ರೈಬ್ ಆದ್ರೆ ಇದು 500 ಸಬ್ಸ್ಕ್ರೈಬ್ ಆಗಿ 3,000 WH ಆತಂದ್ರೆ ಆಫ್ ಮೂನ್ ಆಕತಿ. ಆಫ್ ಮೂನ್ ಆತಂದ್ರೆ ಅವಾಗ ಜಾಯಿನ್ ಬಟನ್ ಜಾಯಿನ್ ಬಟನ್ ಬತ್ತಂದ್ರೆ ಮೆಂಬರ್ಶಿಪ್ ತೊಗೋಬೋದು. ಮೆಂಬರ್ಶಿಪ್ ತೊಗೋಬೋದು. ಮತ್ತು ಲೈವ್ದಾಗ ಏನೈತಿ ಸೂಪರ್ ಚಾಟ್ ಮತ್ತು ಅದಲ್ಲದ ಸೂಪರ್ ಸ್ಟಿಕರ್ಸ ಇವುಗಳು ಸಹ ಅಂತ ತೊಗೋಬೋದು. ಇದರಿಂದ ಏನೈತಿ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಆಫ್ ಮೋನೋ ಮಾಡ್ಕೊಂಡು ಮಾಡ್ಕೊಂಡು ಬಳಿಕ ಏನೈತಿ ಇನ್ನು ಫುಲ್ ಮೋನೋ ಮಾಡ್ಕೋಬೇಕಲ್ಲ. ಫುಲ್ ಮೋನೋ ಮಾಡ್ಕೊಂಡು ಮುಂದೆ ಪ್ರತಿದಿನ ಅಂತ ಲೈವ್ ಮಾಡ್ತೀನಿ. ಆ ಲೈವ್ದಾಗ ನನ್ನ ಆತ್ಮೀಯ ಸ್ನೇಹಿತರು ಸಪೋರ್ಟ್ ಮಾಡಿದ್ದಕ್ಕೆ ನಂದು ಪೂರ್ತಿ 4,000 ವಾಚ್ ಅವರ್ ಮಾಡಿಕೊಂಡು ಮಾನಿಟೈಸ್ ಮಾಡ್ಕೊಂಡು. ಯಾವಾಗ ಮಾನಿಟೈಸ್ ಮಾಡ್ಕೊಂಡೆ ಅಂದ್ರೆ ಡಿಸೆಂಬರು 2024ರಾಗ ಮಾನಿಟೈಸ್ ಆಯಿತು. ಮಾನಿಟೈಸನ್ ಆನ್ ಆಗಿ ವಿಡಿಯೋ ಇದನ್ನಾಯ್ತು. ಮುಖ್ಯ ಆಗ್ಬೇಕಂದ್ರೆ ಮತ್ತು ಪ್ರತಿಯೊಬ್ಬರು ಕೂಡ ಹೇಳ್ತೀನಿ, ನಿಮ್ಮ ಚಾನಲ್ ಗ್ರೋ ಆಗ್ಬೇಕಾರೆ ಫಸ್ಟ್ ಈ ಕಡೆ ವಿಡಿಯೋನ ಮಾಡಿರಿ, ಅದಲ್ಲತ್ತ ಲೈವ್ ಮಾಡಿರಿ. ಲೈವ್ ಎದಕ್ಕೆ ಮಾಡೋದು ಅಂದ್ರೆ WH ಬರೋ ಸಂಬಂಧ ಒಂದು ಸ್ವಲ್ಪ ಲೈವ್ ಮಾಡಬೇಕಾಗತ್ತೆ. ಮತ್ತು WH ಬತ್ತಂದ್ರೆ ನಿಮ್ಮ ಚಾನಲ್ ಮೋನೋ ಆತಂದ್ರೆ ಸ್ವಲ್ಪ ಲೈವ್ ಕಡೆ ಗಮನ ಕಡಿಮೆ ಮಾಡಿ ವಿಡಿಯೋ ಕಡೆ ಹೆಚ್ಚಿನ ಗಮನ ಕೊಡ್ರಿ. ವಿಡಿಯೋಗಳೇನೈತಿ ನಿಮ್ಮ ಚಾನಲ್ದಾಗ ಯಾವ ವಿಡಿಯೋಗಳು ಓಡ್ತಾವೆ ಆ ವಿಡಿಯೋಗಳು ಹಾಕ್ರಿ. ಮತ್ತು ಒಬ್ಬರು ಮಿಕ್ಸ್ ಕಾಂಟೆಂಟ್ ಹಾಕ್ಬಾರ್ದಂತಾರು, ಆದರೆ ಮಿಕ್ಸ್ ಕಾಂಟೆಂಟ್ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಮಿಕ್ಸ್ ಕಾಂಟೆಂಟ್ ಹಾಕ್ರಿ, ಆದರೆ ನಿಮ್ಮ ವಿಡಿಯೋ ಯಾವ ಕಂಟೆಂಟ್ ಓಡ್ತೈತಿ ಆ ವಿಡಿಯೋ ಹಾಕ್ರಿ. ಈಗ ಉದಾಹರಣೆಗೆ ಕುಕ್ಕಿಂಗ್ ಓಡ್ತಿತ್ತಂದ್ರೆ ಕುಕ್ಕಿಂಗ್ ಹಾಕ್ರಿ, ಟ್ರಾವೆಲ್ ಓಡ್ತಿತ್ತಂದ್ರೆ ಟ್ರಾವೆಲ್ ಹಾಕ್ರಿ, ಬ್ಯೂಟಿ ಟಿಪ್ಸ್ ಓಡ್ತಿದ್ದರೆ ಬ್ಯೂಟಿ ಟಿಪ್ಸ್ ಹಾಕ್ರಿ, ಮೋಟಿವೇಶನ್ ವಿಡಿಯೋ ಓಡ್ತಿತ್ತಂದ್ರೆ ಮೋಟಿವೇಶನ್ ವಿಡಿಯೋ ಹಾಕ್ರಿ. ನಿಮ್ಮ ಚಾನಲ್ದಾಗ ಜಾಸ್ತಿ ಯಾವ್ದು ಓಡ್ತೈತಿ ಅದನ್ನು ಹಾಕ್ರಿ. ಈಗ ನಮ್ಮ ಚಾನಲ್ದಾಗ ವಿಶೇಷತೆ ಅಂತ ನೋಡಿರಬೇಕು, ಕುಕ್ಕಿಂಗ್ ವಿಡಿಯೋಗಳು ಓಡ್ತಾವೆ. ಕುಕ್ಕಿಂಗ್ ವಿಡಿಯೋಗಳು ಮತ್ತು ಅದಲ್ಲದ ಟ್ರಾವೆಲ್ ವಿಡಿಯೋಗಳು ಓಡ್ತಾವೆ. ಅದರಿಂದ ನಮ್ಮ ಚಾನಲ್ ಒಳಗೆ ಜಾಸ್ತಿ ಇರೋದಂದ್ರೆ ಕುಕ್ಕಿಂಗ್ ವಿಡಿಯೋಸ ಮತ್ತು ಟ್ರಾವೆಲ್ ವಿಡಿಯೋಸ ಜಾಸ್ತಿ ಇರ್ತಾವೆ. ಸ್ನೇಹಿತರೆ, ಕೊನೆಯ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಯಾವುದಂದ್ರೆ ನನ್ನ ಚಾನಲ್ಗೆ ಯಶಸ್ವಿಗೆ ಕಾರಣವಾದ ವಿಡಿಯೋಗಳು ಯಾವುದಂದ್ರೆ ಸ್ನೇಹಿತರೆ, ಮೊದಲೇ ಫಸ್ಟ್ ವಿಡಿಯೋ ಹೊಡಿದಂದ್ರೆ ಮುರುಮುರ ಚೂಡ, ಮುರುಗಿ ಚೂಡ, ಉತ್ತರ ಕರ್ನಾಟಕದ ಮುರುಗಿ ಚೂಡ. ಇದು ಅಪ್ಪಾಜಿಯವರು ತುಂಬ ಚೆನ್ನಾಗಿ ಅದರ ಬಗ್ಗೆ ವಿವರಣೆ ಕೊಟ್ಟು ವಿಡಿಯೋ ಮಾಡಿದ್ರು. ವಿಡಿಯೋ ತುಂಬ ಚೆನ್ನಾಗಿ ಹೊಡ್ತು. ಫಸ್ಟ್ ವಿಡಿಯೋ ವೈರಲ್ ಆಗಿದೆ ಅಂದ್ರೆ ಅದೇ ಸ್ನೇಹಿತರೆ. ಅದರ ನಂತರ ಏನೈತಿ ಎರಡನೇ ವಿಡಿಯೋ ವೈರಲ್ ಆಯ್ತು. ಅದು ಎರಡನೇ ವಿಡಿಯೋ ವೈರಲ್ ಆಗಿದೆ. ಈಗ ಫಸ್ಟರ ಬಂದೈತಿ. ಅದು ಯಾವುದಂದ್ರೆ ಅಪ್ಪಾರವ್ವರು ಹಿಂಗೆ ಆಳ್ಗೂರು ಪಾಟ್ನಾಗ ನಮ್ಮ ವಿಜಾಪುರ ಮುಂದೆ ಸ್ವಲ್ಪ ಕಳ್ಳರು ಅವ್ರ ಮ್ಯಾಗ ಇದು ಮಾಡಿದ್ರು, ದೌರ್ಜನ್ಯ ಮಾಡಿ ಬಂಗಾರ ತಾಳಿ ಏನಂತಾರೆ ಕಸ್ಕೊಳಕ್ಕೆ ಟ್ರೈ ಮಾಡಿದ್ರು. ಅದನ್ನು ವಿಡಿಯೋ ಮಾಡಿ ಹಾಕಿದ್ವಿ. ಅದು ವಿಡಿಯೋ ಕೂಡ ತುಂಬ ಚೆನ್ನಾಗಿ ಓಡ್ತು. ಅದಕ್ಕೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದಲ್ಲ ಸ್ನೇಹಿತರೆ, 2025ರಾಗ ನಾನು ಸಿರ್ಸೇಲಿ ಪಾದಯಾತ್ರೆ ಮಾಡೀನಿ. ಸಾವಳಗಿದಿಂದ ಸಿರ್ಸೇಲಿ ಪಾದಯಾತ್ರೆ 2025 ಮೊದಲನೇ ಸರಣಿ ಇದು. ಇದೇನು ಪಾದಯಾತ್ರೆ ಮಾಡಿದ್ನಲ್ಲ ಆ ಸರಣಿಯಿಂದ ಕೂಡ ನನ್ನ ವಿಡಿಯೋಗಳು ತುಂಬ ಚೆನ್ನಾಗಿ ಓಡ್ದು. ಇದು ಏನಂತೀರ ನಮ್ಮ ಚಾನಲ್ಗೆ ಒಂದು ಸ್ಫೂರ್ತಿ ನೀಡ್ತು ಮತ್ತು ನಮ್ಮ ಚಾನಲ್ಗೆ ಮೇಲೆ ಬರೋಕ್ಕೆ ಒಂದು ಸ್ವಲ್ಪ ಕಾರಣ ಆಯ್ತು ಇದು ವಿಡಿಯೋ ಕೂಡ. ಮತ್ತು ಅದಲ್ಲದೆ 2025ರಾಗ ನಾವು ಹುಬ್ಳಿ ಗದಗ ಜರ್ನಿ ಮಾಡಿದ್ವಿ. ಆ ಟೈಮ್ದಿರ್ತೀವಿ ಹುಬ್ಳಿ ಅಂತಕ್ಕ PRS ವಾಟರ್ ಪಾರ್ಕ್. ಆ PRS ವಾಟರ್ ಪಾರ್ಕ್ ಕೂಡ ತುಂಬ ಚೆನ್ನಾಗಿ ಓಡ್ತು. ಅದರಿಂದ ಕೂಡ ನಮ್ಮ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗ್ತು ಸ್ನೇಹಿತರೆ. ಅದಲ್ಲದೆ ಈಗ 2026ರಾಗ ಮತ್ತೊಂದು ಸರಣಿ ಬಂತು. ಯಾವುದಂದ್ರೆ ಸರಣಿ ಅದು ಸಾವಳಗಿದಿಂದ ಸಿರ್ಸೇಲಿ ಪಾದಯಾತ್ರೆ 2026. ಇದು ಸರಣಿ ಕೂಡ ತುಂಬ ಚೆನ್ನಾಗಿ ಓಡ್ತು. ಇದು ಸರಣಿ ಕೂಡ ನಮಗೊಂದು ಸ್ವಲ್ಪ ಕೈ ಹಿಡಿತು. ಮತ್ತು ಸ್ನೇಹಿತರೆ, ನಾನು ಕೊನೆಯದಾಗಿ ಹೇಳ್ಬೇಕಂದ್ರೆ ವಿಡಿಯೋಗಳು ಓಡೋದಿಲ್ಲ. ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಿ, ವಿಡಿಯೋಗಳು ಈಗಿಂದು ಓಡೋದಿಲ್ಲ. ಆದರೆ ಹಾಕಿದ ವಿಡಿಯೋ ಎಂದೂ ವೇಸ್ಟ್ ಆಗೋಲ್ಲ. ಒಂದು ವಿಡಿಯೋ ಒಮ್ಮೊಮ್ಮೆ ಹೇಳ್ತೀನಿ 100, 200, 150 ವ್ಯೂಸ್ ಬಂದು ಸ್ಟಾಪ್ ಆಗ್ಬಿಡುತ್ತೆ. ಅದೇ ನೀವು ಬಿಡ್ರಿ, ಒಂದು 6 ತಿಂಗಳು ಬಿಟ್ಟು ಬಳಿಕ ಆ ವಿಡಿಯೋ ನೋಡ್ರಿ ನೀವು. ಅವಾಗ ಹೇಳ್ತೀನಿ 1.5, 2.5, 3.5, 5.5, 6.5 ಒಮ್ಮೊಮ್ಮೆ 10K, 20K, 50K ವಿಡಿಯೋ ವೈರಲ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಹೇಳ್ತೀನಿ ರೀ, ನೀವು ಯಾವುದೇ ವಿಡಿಯೋ ಹಾಕಿದ್ರೆ ಚಾನಲ್ದಾಗ ವೇಸ್ಟ್ ಆಗೋಲ್ಲ. ಚಾನಲ್ದಾಗ ಯಾವಾಗಲೂ ಹೇಳ್ತೀನಿ ಹಿಂದರ ನಾಳೆ ವಿಡಿಯೋ ವೈರಲ್ ಆಗೇ ಆಗ್ತೈತಿ. ಏನಪ್ಪ ವಿಡಿಯೋ ವೈರಲ್ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡ್ರಿ. ವಿಡಿಯೋಗಳು ಹಾಕ್ತಾ ಹೋಗ್ರಿ. ನೀವು ಆದಷ್ಟು ಡೈಲಿ ವಿಡಿಯೋಗಳು ಹಾಕ್ತಾ ಹೋಗ್ರಿ. ಡೈಲಿ ವಿಡಿಯೋ ಹಾಕೋದ್ರಿಂದ ಅಲ್ಗೋರಿದಮ್ ನಿಮ್ಮ ವಿಡಿಯೋ ಏನೈತಿ ಹೆಚ್ಚಿನ ಜನರಿಗೆ ಹೋಗಿ ಮುಟ್ಟಿಸ್ತೈತಿ. ಡೈಲಿ ವಿಡಿಯೋ ಹಾಕೋದ್ರಿಂದ ಹೆಚ್ಚು ಜನರಿಗೆ ವಿಡಿಯೋಗಳು ಹೋಗ್ತಾವೆ. ಇದರಿಂದ ವಿಡಿಯೋಗಳು ವೈರಲ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ಅದಲ್ಲದ ನಿಮ್ಮ ಆತ್ಮೀಯ ಸ್ನೇಹಿತರು ಯಾರದಾರೋ ಅವ್ರ ವಿಡಿಯೋಗಳು ಸ್ವಲ್ಪ ವೀಕ್ಷಣೆ ಮಾಡಿರಿ. ನಿಮ್ಮ ಯೂಟ್ಯೂಬ್ ಜರ್ನಿ ಒಳಗೆ ನಿಮ್ಮ ಆತ್ಮೀಯ ಸ್ನೇಹಿತರು ವಿಡಿಯೋಗಳಿದ್ದಂದ್ರೆ ಅವ್ರ ಚಾನಲ್ ಕೂಡ ಸಪೋರ್ಟ್ ಮಾಡಿರಿ. ಅವ್ರ ವಿಡಿಯೋಗಳು ಸ್ವಲ್ಪ ವೀಕ್ಷಣೆ ಮಾಡಿರಿ. ಆದರೆ ಒಂದು ಮಾತು ಎತ್ತೀನಿ, ಅವ್ರ ವಿಡಿಯೋಗಳು ನೋಡೋ ಮುಂದೆ, ಪ್ರತಿಯೊಬ್ಬರು ವಿಡಿಯೋ ನೋಡೋ ಮುಂದೆ ವಿಡಿಯೋಗಳು ಪೂರ್ತಿ ನೋಡಿರಿ. ಆದಷ್ಟೈತಿ ವಿಡಿಯೋಗಳು 1 ನಿಮಿಷ ನೋಡಿ, 2 ನಿಮಿಷ ನೋಡಿ, ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇದರಿಂದ ಏನಾಕತ್ತಿ, ನೀವು 1 ನಿಮಿಷ ವಿಡಿಯೋ ನೋಡಿ 30 ಸೆಕೆಂಡ್ ವಿಡಿಯೋ ನೋಡಿ
ಒಂದು ನಿಮಿಷ ವಿಡಿಯೋ ನೋಡಿ ನೀವು ಸ್ಟಾಪ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೋದ್ರೆ ತಿಕ್ಕೋರಿ ಆ ಟೈಮ್ದಾಗ ಏನಾಕತ್ತಿ ಯೂಟ್ಯೂಬ್ ಏನು ಅನ್ಕೋತಿ ಇವ್ರು ಇಟ್ಟಾಕೆ ವಿಡಿಯೋ ನೋಡಿದ್ರು ವಿಡಿಯೋ ನೋಡಿ ಅದಕ್ಕೆ ಬಿಟ್ಟರು ಹಂಗಾದ್ರೆ ಈ ಪಾರ್ಟ್ ಏನೈತಿ 1 ರಿಂದ 2 ನಿಮಿಷದ ವಿಡಿಯೋ ಈ ಪಾರ್ಟ್ ಏನೈತಿ ಸರಿ ಇಲ್ಲ ಅವಾಗ ಏನೈತಿ ಹೆಚ್ಚಿನ ಜನರಿಗೆ ವಿಡಿಯೋನೈತಿ ಇದು ಮಾಡಿ ಬಿಟ್ಬಿಡ್ತಿ ಅದರ ಸಂಬಂಧ ನಾ ಹೇಳೋದಂದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡಿರಿ ಅವ್ರಿಗೆ ಲೈಕ್ ಮತ್ತು ಕಮೆಂಟ್ ಮಾಡಿರಿ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವು ಕೂಡ ಸಪೋರ್ಟ್ ಮಾಡಿರಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತಾ ಹೋಗ್ರಿ ಇದರಿಂದ ಏನೈತಿ ಚಾನಲ್ ಇಂಪ್ರೂವ್ಮೆಂಟ್ ಆಕತಿ WH ಆಗಲಾರೋದ್ರೈತಿ ಮಾನಿಟೈಸ್ ಆಗಲಾರೋದಂತೆ ಒಂದು ಸ್ವಲ್ಪ ಲೈವ್ ಮಾಡಿರಿ ಲೈವ್ ಮಾಡಿದ ಬಳಿಕ ಏನೈತಿ ಆಮೇಲೆ ವಿಡಿಯೋ ಮಾಡ್ತಾ ಹೋಗ್ರಿ ವಿಡಿಯೋ ಕೂಡ ಸ್ವಲ್ಪ ಲಕ್ಸ್ ಕೊಡ್ರಿ ಅಂದಾಗ ಏನೈತಿ ಇಂಪ್ರೂವ್ಮೆಂಟ್ ಆಕತಿ ಇವೆಲ್ಲ ಇದರಿಂದ ನಮ್ಮ ಚಾನಲ್ ಇಂಪ್ರೂವ್ಮೆಂಟ್ ಆಗಿ ಸ್ನೇಹಿತರೆ ನಮ್ಮ ಚಾನಲ್ ಒಂದು ಲೆಕ್ಕಕ್ಕೆ ಬಂದೈತಿ ಅದಕ್ಕೆ ಕಾರಣೀಭೂತರು ನಮ್ಮ ಆತ್ಮೀಯ ಸ್ನೇಹಿತರು ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಮತ್ತು ಅದರದ ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತೀನಿ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಅದರೊಳಗೆ ಏನಾದರೂ ಒಂದು ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕೇಳ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಐತಿ ಅಲ್ಲೂ ಕೂಡ ನೀವು ಕೇಳ್ಬೋದು ಉದಯ ಉತ್ತರ ಕರ್ನಾಟಕ ಲಾಗ್ಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಐತಿ ಅಲ್ಲಿ ನೀವು ಮೆಸೇಜ್ ಮಾಡಿ ನೀವು ಪ್ರಶ್ನೆಗಳು ವಿಚಾರಿಸ್ಬೋದು ಕೇಳ್ಬೋದು ಅದಕ್ಕೆ ನನ್ನಿಂದ ನಾನು ನಿಮಗೆ ಏನು ಹೆಲ್ಪ್ ಆಗಬೇಕು ಅದು ಹೆಲ್ಪ್ ಮಾಡ್ತೀನಿ ನಿಮ್ಮ ಚಾನಲ್ ಕೂಡ ಇಂಪ್ರೂವ್ ಆಗಲಿ ನಿಮ್ಮ ಚಾನಲ್ ಕೂಡ ಓಡಲಿ ಆದಷ್ಟು ಬೇಗ ಮಾನಿಟೈಸ್ ಆಗಲಿ ಚಾನಲ ಮಾನಿಟೈಸ್ ಆಗಿ ಆದಷ್ಟು ಬೇಗ ಎಲ್ಲರಿಗೂ ಪೇಮೆಂಟ್ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಅಂತ ನಮಸ್ಕಾರ ಸ್ನೇಹಿತರೆ.